ಏಂಜಲ್ ನಂಬರ್ 181. ಹಿಂದಿನ ಕಷ್ಟಕರ ಪರಿಸ್ಥಿತಿಗಳನ್ನು ಬಿಟ್ಟು ಮುಂದೆ ಬರಲು ಏಂಜಲ್ಸ್ಗಳು ನಿಮ್ಮನ್ನು ಪ್ರೇರೇಪಿಸುತ್ತಿದ್ದಾರೆ. ಹಳೆಯದನ್ನು ಬಿಟ್ಟಾಗ ಹೊಸ ಅದ್ಭುತಗಳಿಗೆ ಜಾಗ ಸಿಗುತ್ತದೆ. ಏಂಜಲ್ ನಂಬರ್ 182. ಬೇರೆಯವರ ಸಮಸ್ಯೆಗಳು, ತಪ್ಪುಗಳು ಮತ್ತು ಕೆಟ್ಟ ವರ್ತನೆಗಳನ್ನು ನಿಮ್ಮ ಮನಸ್ಸಿನ ಮೇಲೆ ಹೊತ್ತುಕೊಂಡು ಹೋಗಬೇಡಿ. ಅವುಗಳನ್ನ ಬಿಟ್ಟು ಮುಕ್ತವಾಗಿ ಬದುಕಲು ನೀವು ಅರ್ಹರಾಗಿದ್ದೀರಿ. ಏಂಜಲ್ ನಂಬರ್ 183. ನಿಮ್ಮ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿಕೊಳ್ಳಿ. ನೀವು ಎಷ್ಟು ದೂರ ಬೆಳೆದು ಬಂದಿದ್ದೀರಿ ಅನ್ನುವುದನ್ನ ಗಮನಿಸಿ. ನಿಮ್ಮ ಏಂಜಲ್ಸ್ ಮತ್ತು ಮಾರ್ಗದರ್ಶಕರು ನಿಮ್ಮ ಬೆಳವಣಿಗೆಯ ಪ್ರಯಾಣವನ್ನು ನೆನಪಿಸುತ್ತಿದ್ದಾರೆ. ಏಂಜಲ್ ನಂಬರ್ 184. ಕ್ಷಮೆ ಅನ್ನೋದು ನೀವು ನಿಮಗೆ ಕೊಡುವ ದೊಡ್ಡ ಉಡುಗೊರೆ. ಹಿಂದಿನ ಘಟನೆಗಳಿಂದ ಮುಕ್ತವಾಗಿ ಹೊಸ ಜೀವನವನ್ನು ಶುರು ಮಾಡಲು ನೀವು ಅರ್ಹರು. ಏಂಜಲ್ ನಂಬರ್ 185. ನಿಮ್ಮ ಏಂಜಲ್ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ನೀವು ಒಂಟಿಯಲ್ಲ. ಏಂಜಲ್ ನಂಬರ್ 186. ನಿಮ್ಮ ಜೀವನ ಬದಲಿಸುವಂತಹ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಈಗಿನ ಪರಿಸ್ಥಿತಿಯನ್ನು ಶಾಂತವಾಗಿ ಪರಿಶೀಲಿಸಿ. ತಾಳ್ಮೆ ಮತ್ತು ಸ್ಪಷ್ಟವಾದ ಯೋಚನೆ ಈಗ ನಿಮಗೆ ತುಂಬಾ ಮುಖ್ಯ. ಏಂಜಲ್ ನಂಬರ್ 187. ನೀವು ಅನುಭವಿಸಿದ ಪ್ರತಿಯೊಂದು ಘಟನೆ ಮತ್ತು ಕಲಿತ ಪ್ರತಿಯೊಂದು ಪಾಠವು ನಿಮಗೆ ಒಂದು ಉಡುಗೊರೆಯೇ. ಆದ್ದರಿಂದ ನೀವು ನಿಮ್ಮನ್ನೇ ಮತ್ತು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀವು ಒಂದು ವಿಶೇಷ ಆತ್ಮ. ಏಂಜಲ್ ನಂಬರ್ 188. ಈ ಸಮಯದಲ್ಲಿ ನಿಮ್ಮ ಚೇತನ ಮತ್ತು ಬ್ರಹ್ಮಾಂಡದ ಜೊತೆ ನೀವು ಒಂದಾಗಿರುವ ಅನುಭವ ಬರಬಹುದು. ನಿಮ್ಮ ಪ್ರತಿಭೆ, ಕನಸುಗಳು ಮತ್ತು ಗುರಿಗಳ ಜೊತೆ ನೀವು ಹೊಂದಿಕೊಂಡಿದ್ದೀರಿ. ನಂಬಿಕೆ ಇಡಿ. ಏಂಜಲ್ ನಂಬರ್ 189. ನಿಮ್ಮ ಮೂರನೆಯ ಕಣ್ಣು ತೆರೆಯುತ್ತಿದ್ದು ನಿಮ್ಮ ಆಧ್ಯಾತ್ಮಿಕ ಅರಿವು ಇನ್ನಷ್ಟು ಸೂಕ್ಷ್ಮವಾಗುತ್ತಿದೆ. ಹೊರಗಿನ ಕಣ್ಣುಗಳಿಂದ ಮಾತ್ರವಲ್ಲ, ನಿಮ್ಮ ಆತ್ಮದ ದೃಷ್ಟಿಯಿಂದಲೂ ವಿಷಯಗಳನ್ನು ನೋಡಲು ಕಲಿಯಿರಿ. ಏಂಜಲ್ ನಂಬರ್ 190. ನಿಮ್ಮೊಳಗಿನ ನಿಮ್ಮ ನಿಜವಾದ ಸ್ವಭಾವದ ಕಡೆಗೆ ಮರಳಿ ಬನ್ನಿ. ನಿಮ್ಮ ಹೃದಯದೊಳಗೆ ಹೋಗಿ ನೋಡಿದಾಗ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಪ್ರೀತಿ ಮತ್ತು ಮಾರ್ಗದರ್ಶನವನ್ನ ನೀವು ಅನುಭವಿಸಬಹುದು.